So hey guys, welcome back to another video. So for the first time in my video, someone other is speaking, some other person is speaking. So this is going to be an awareness video. Recently we have completed POCSO internship. So we thought that this awareness should be reached every nook and corner of the house. So in this video we are going to talk about POCSO, child marriage and child prohibition act. So generally we think that in 20th century also child marriages and prohibition it has been reduced. But if you know the data, you will really get surprised. So she'll be talking about POCSO. Hi guys, a very good evening to you all. Teju's diary, Teju diaries, no? Hi guys, very good evening to you all. Teju diaries ಚಾನಲ್ ಅಲ್ಲಿ ಬರೋದು ಆಕ್ಚುಲಿ ನನಗೆ ಸರ್ಪ್ರೈಸಿಂಗ್ ಆಗಿತ್ತು ಇವತ್ತು. But I'm very happy to be in her channel because this is like a small opportunity to me. And ಇವತ್ತಿನ ವಿಷಯ ಬಂದು ಪೋಕ್ಸೋ ಆಕ್ಟ್. ಆಸ್ ಎ ಲಾ ಸ್ಟೂಡೆಂಟ್ಸ್ ನಮಗೆ ಎಷ್ಟು ಮಾಹಿತಿ ಇದೆಯೋ ಅಷ್ಟು ಇನ್ಫಾರ್ಮೇಶನ್ ನಾವು ನಿಮಗೆ ಲೀಗಲ್ ಆಗಿ ಕೊಡೋದಕ್ಕೆ ಟ್ರೈ ಮಾಡ್ತೀವಿ. ಪೋಕ್ಸೋ ಆಕ್ಟ್ ಅನ್ನೋದು ಒಂದು ಬಹಳ ಇಂಪಾರ್ಟೆಂಟ್ ಆಕ್ಟ್. ಇವತ್ತಿನ ನಡೀತಾ ಇರುವಂತ ಈ ಜನರೇಷನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ನಾವು ತಿಳ್ಕೊಬೇಕಾಗಿರುವಂತ ಆಕ್ಟ್ ಇದು. ಪೋಕ್ಸೋ ಅಂತಂದ್ರೆ ಏನು? ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಅಗೇನ್ಸ್ಟ್ ಸೆಕ್ಷುಯಲ್ ಅಫೆನ್ಸಸ್. ಸೆಕ್ಷುಯಲ್ ಅಫೆನ್ಸಸ್ ಎಲ್ಲಾದ್ರೂ ಆಗಿರ್ಬೋದು, ಮನೇಲಾದ್ರೂ ಆಗಿರ್ಬೋದು, ಹೊರಗಡೆ ಆದ್ರೂ ಆಗಿರ್ಬೋದು, ಅಥವಾ ನಾವ್ ಎಲ್ಲಿ ಓಡಾಡ್ತೀವಿ, ಸ್ಕೂಲು, ಕಾಲೇಜು, ಬಸ್ ಸ್ಟಾಪ್, ರೈಲ್ವೆ ಸ್ಟೇಷನ್, ಅಂಗಡಿ, ಸ್ಪೆಷಲಿ ಹೆಣ್ಮಕ್ಳು ಓಡಾಡೋ ಅಂತ ಎಲ್ಲಿ ಓಡಾಡಲ್ಲ, ನಾವು ಎಲ್ಲಾ ಕಡೆ ಓಡಾಡ್ತೀವಿ. ಓಡಾಡೋ ಅಂತ ಎಲ್ಲಾ ಜಾಗದಲ್ಲಿ ಆಗುವಂತದ್ದು ಇದು. ಸ್ಪೆಷಲಿ ಪೋಕ್ಸೋ ಆಕ್ಟ್ ಏನ್ ಹೇಳುತ್ತೆ ಅಂತಂದ್ರೆ ಎಲ್ಲಾ ಹೆಣ್ಮಕ್ಳಿಗೂ ಆಗುವಂತ ಸೆಕ್ಷುಯಲ್ ಅಫೆನ್ಸಸ್ ಬಗ್ಗೆ ನಾವು ಡಿಫೈನ್ ಮಾಡ್ತೀವ ಇದರಲ್ಲಿ. ನೋ, 18 ವರ್ಷದ ಕೆಳಗಡೆ ಇರುವಂತ ಹೆಣ್ಣು ಮಕ್ಳಿಗೆ ಅಥವಾ ಗಂಡು ಮಕ್ಳಿಗೆ ತುಂಬಾ ಜನಕ್ಕೆ ಇರೋ ತಪ್ಪು ಮಾಹಿತಿ ಏನು ಅಂತ ಅಂದ್ರೆ ಹೆಣ್ಮಕ್ಳಿಗಾದ್ರೆ ಮಾತ್ರ ಇದು ಸೆಕ್ಷುಯಲ್ ಅಫೆನ್ಸಸ್ ಅಂತ ಹೇಳ್ತಾರೆ. ನೋ, ಪೋಕ್ಸೋ ಇಟ್ಸ್ ಡಿಫೈನ್ಸ್ ವೆದರ್ ಇಟ್ ಈಸ್ ಅ ಬಾಯ್ ಆರ್ ಅ ಗರ್ಲ್. ಯಾರಿಗೆ ಸೆಕ್ಷುಯಲ್ ಅಫೆನ್ಸಸ್ ಆದ್ರೂ ಸಹಿತ ಇದ್ರ ಕೆಳಗಡೆ ಬರುವಂತವ್ರು 18 ವರ್ಷದ ಕೆಳಗಡೆ ಇರುವಂತ ಮಕ್ಳು ಮಾತ್ರ. 18 ವರ್ಷ ಕೆಳಗಡೆ ಯಾರು ಗೊತ್ತಾ? ನಮ್ಗೆ 19 ವರ್ಷ ಬಂದು ಒಂದು ದಿನ ತನಕ ಬೀಳೋ ತನಕ ಅವ್ರು 18 ವರ್ಷ ತರಾನೇ ಕನ್ಸಿಡರ್ ಮಾಡ್ತಾರೆ. ಸೊ 18 ಅಂದ್ರೆ 18 19 ಬಂದಿದ ತಕ್ಷಣ ಅಲ್ಲ, 18 ಫುಲ್ ಡ್ಯೂರೇಷನ್ ಪೀರಿಯಡ್ ಇದೆಯಲ್ಲ, 12 months ಅಂಟಿಲ್ 12 o'clock ನೆಕ್ಸ್ಟ್ ಬರ್ಡೇ ಬರೋ ತನಕ ನಾವು 18 years ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಸೊ ಪೋಕ್ಸೋ ಅಂದ್ರೆ ನಾವು ಎಲ್ಲೆಲ್ಲಾಗತ್ತೆ ಗೊತ್ತಾ? ಮೇಜರ್ಲಿ ರೈಲ್ವೇಸ್ ಅಲ್ಲಿ ಆಗಿರ್ಬೋದು, ಬಸ್ಸಸ್ ಅಲ್ಲಿ ಆಗಿರ್ಬೋದು, ಮೇನ್ ನಾವ್ ಎಲ್ಲ ಆಗಲ್ಲ ಅನ್ಕೊಂತೀರೋ ಅಲ್ಲೇ ಆಗತ್ತೆ. ಇಟ್ ಇಸ್ ಆನ್ ರಿಲೇಟಿವ್ ಸೈಟ್ಸ್. ಸೊ ಅಲ್ಲಿ ಏನಾಗತ್ತಂದ್ರೆ ಮಕ್ಕಳಿಗೆ ಅವಾಗ ಸೆಕ್ಷುಯಲ್ ಅಬ್ಯೂಸ್ ಆಗಿರ್ಲಿ, ಹರಾಸ್ಮೆಂಟ್ ಆಗಿರ್ಲಿ, ವೆದರ್ ಸಮ್ಮನ್ ಇಸ್ ಟ್ರೈಂಗ್ ಟು ಶೋ ಪೋರ್ನೋಗ್ರಫಿ, ಏನಾಗತ್ತೆ ಅಂದ್ರೆ ಅವರು ಹೋಗಿ ಪ್ಯಾರೆಂಟ್ಸ್ ಹತ್ರ ಅನ್ಕೊಂತಾರೆ. ಬಿಕಾಸ್ ಅವ್ರಿಗೆ ಅದೇ, ಬಟ್ ಪ್ಯಾರೆಂಟ್ಸ್ ದೇ ಟ್ರೈ ಟು ಡಿಸ್ಮಿಸ್ ದಟ್ ಮ್ಯಾಟರ್ ಬಿಕಾಸ್ ದೇ ಥಿಂಕ್ ಇಟ್ಸ್ ಅ ಬಿಗ್ ಸೀಕ್ರೆಟ್. ಅವ್ರು ಅದನ್ನ ಈಚೆ ಅಂದ್ರೆ ಅವ್ರ ರೆಪ್ಯುಟೇಷನ್ ಆಗಿರ್ಲಿ, ಏನಾದ್ರು ಆಗಿರ್ಲಿ, ಅದೆಲ್ಲ ಹಾಳಾಗತ್ತೆ ಅಂತ ಒಂದು. ಸೊ ಮೋಸ್ಟ್ ಆಫ್ ದಿ ಕೇಸಸ್ ಆಗೋದು ರಿಲೇಟಿವ್ ಸೈಡ್ಸ್ ಇಂದಾನೆ ನಾವ್ ನೋಡಿರೋ ಡೇಟಾ ಪ್ರಕಾರ. ಅಂಡ್ ಮುಂಚೆ ಪೋಕ್ಸೋ ಕೇಸಸ್ ಗೊತ್ತಾ ಸೆಟಲ್ಮೆಂಟ್ ಕೂಡ ಆಗ್ತಿತ್ತು, ಬಟ್ ಈಗ ನೋ ಚಾನ್ಸ್. ಈಗ ಒಂದ್ಸತಿ ಪೋಕ್ಸೋ ಅಲ್ಲಿ ಚೈಲ್ಡ್ ವಿಕ್ಟಿಮ್ ಇದಾರಲ್ಲ, ಅವ್ರ ಸ್ಟೇಟ್ಮೆಂಟ್ ಕೊಟ್ರೆ the other side the boy gets punished. ಅಕ್ಯೂಸ್ ಹೊರಗಡೆ ಬರೋ ಚಾನ್ಸೇ ಇಲ್ಲ. ಸೊ ಅಷ್ಟು ಸ್ಟ್ರಾಂಗ್ ಆಗಿ ಪೋಕ್ಸೋ ಆಕ್ಟ್ ಇಂದ ನಮ್ ಜುಡಿಷಿಯರಿ ಸಿಸ್ಟಮ್ ಬಿಲ್ಡಪ್ ಮಾಡಿದೆ. ವಿ ಆಲ್ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಅಂಡ್ ಗ್ರೇಟ್ಫುಲ್ ಟು ಅವರ್ ಜುಡಿಷಿಯರಿ ಸಿಸ್ಟಮ್. ನಿಜವಾಗ್ಲೂ, ಬಿಕಾಸ್ ಪ್ರತಿದಿನ ಬೆಳಗ್ಗೆ ಸಂಜೆ ಯಾವ ಟೈಮ್ ಅಂತ ಗೊತ್ತಾಗ್ತಾ ಇಲ್ಲ, ಯಾವ ವಯಸ್ಸಿನ ಮಕ್ಕಳು ಅಂತಾನೂ ತಿಳ್ಕೊತಾ ಇಲ್ಲ, ಅಟೆಂಪ್ಟ್ ಮಾಡ್ತಾ ಇರೋಂತ ಅಕ್ಯೂಸ್ಡ್ಗಳು. ಪ್ರತಿದಿನ ಪ್ರತಿ ಸೆಕೆಂಡು ಒಂದೊಂದು ಹೆಣ್ಮಗು ಅಥವಾ ಒಂದೊಂದು 18 ವರ್ಷದ ಕೆಳಪಟ್ಟ ಯಾವುದೇ ಮಕ್ಕಳಾಗಿರ್ಬೋದು ಗುರಿ ಆಗ್ತಾ ಇದಾರೆ ಈ ಪೋಕ್ಸೋ ಸೆಕ್ಷುಯಲ್ ಹರಾಸ್ಮೆಂಟ್ಗೆ. ಅಂಡ್ ನಮಗೆ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಆಗಿರೋ ಪ್ರಕಾರ, ಲೈಕ್ ವಿ ವೇರ್ ಇನ್ ಟು ದ ಪೋಕ್ಸೋ ಇಂಟರ್ನ್ಶಿಪ್ ಆಕ್ಚುಲಿ. ಅಂಡ್ ಆ ಪೋಕ್ಸೋ ಇಂಟರ್ನ್ಶಿಪ್ ಅಲ್ಲಿ ನಾವು ಕಲ್ತಿದ್ದಂಥದ್ದು ಬಹಳ ಎಲ್ಲಿ ಹರಾಸ್ಮೆಂಟ್ ಆಗ್ತಾ ಇದೆ, ಎಲ್ಲೆಲ್ಲಿ ಮಕ್ಕಳನ್ನ ಯಾವ ರೀತಿ ಅಬ್ಯೂಸ್ ಮಾಡ್ತಾ ಇದಾರೆ, ಎಕ್ಸ್ಟರ್ನಲ್ಲಿ ಆಗಿರ್ಬೋದು, ಇಂಟರ್ನಲ್ಲಿ ಆಗಿರ್ಬೋದು. ನಾವು ಬಹಳ ಹುಷಾರಾಗಿರ್ಬೇಕು. ಈಗಿನ ಕಾಲದಲ್ಲಿ ಪೇರೆಂಟ್ಸ್ ಗಳು ಆಕ್ಚುಲಿ ಮೋಸ್ಟ್ ಆಫ್ ದ ಪೇರೆಂಟ್ಸ್ ಇಟ್ ಡಸಂಟ್ ಮ್ಯಾಟರ್ ದೇ ಆರ್ ಎಜುಕೇಟೆಡ್ ಆರ್ ಅನ್ಎಜುಕೇಟೆಡ್, ಬಟ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ದೇ ಹ್ಯಾವ್ ಟು ಬಿ ಎಜುಕೇಟೆಡ್ ಇನ್ ದೀಸ್ ಕೈಂಡ್ ಆಫ್ ಥಿಂಗ್ಸ್ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಇಲ್ಲ ನಮ್ಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ, ಇದ್ರ ಬಗ್ಗೆ ನಮಗ್ ಗೊತ್ತಿಲ್ಲ ಅಂತ ನಾವ್ ಹೇಳೋದಕ್ಕಿಂತ ನಮ್ಮ
ಜುಡಿಷಿಯರಿ ಸಿಸ್ಟಮ್ ಅಲ್ಲಿ ನಾವು ಒಂದು ವರ್ಡ್ ಹೇಳ್ತೀವಿ, ಇಗ್ನೋರೆನ್ಸ್ ಆಫ್ ಲಾ ಇಸ್ ನಾಟ್ ಎಕ್ಸ್ಕ್ಯೂಸ್ಡ್ ಅಂತ. ಸೊ ಹಾಗಾಗಿ ನಮಗ್ ಗೊತ್ತಿಲ್ಲ ಅಂತ ಯಾರು ಅನ್ಕೋಬೇಡಿ. ನಿಮ್ ಮನೇಲಿ ಇರುವಂತಹ ಮಗುವು, ಹೆಣ್ಮಗು ಆಗಿರ್ಬೋದು ಗಂಡ್ ಮಗು ಆಗಿರ್ಬೋದು, ಬಂದು ಅಪ್ಪ ಅಮ್ಮ ಅಥವಾ ಅಜ್ಜಿ ತಾತ ಈ ರೀತಿ ನನಗೆ ಆಗ್ತಾ ಇದೆ, ಈ ರೀತಿ ನಾನು ತೊಂದರೆಗೆ ಒಳಗಾಗ್ತಾ ಇದ್ದೀನಿ, ಸ್ಕೂಲ್ ವಾಚ್ಮನ್ ಆಗಿರ್ಬೋದು, PT ಮಾಸ್ಟರ್ ಆಗಿರ್ಬೋದು, ಸಬ್ಜೆಕ್ಟ್ಸ್ ತಗೊಳ್ಳೋಂತ ಟೀಚರ್ಸ್ ಆಗಿರ್ಬೋದು, ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಟೀಚ್ ಮಾಡುವಂತ ಟೀಚರ್ಸ್ ಆಗಿರ್ಬೋದು, ಸ್ವಿಮ್ಮಿಂಗ್ ಕ್ಲಾಸ್, ಯೋಗ ಕ್ಲಾಸ್, ಮೆಡಿಟೇಷನ್ ಕ್ಲಾಸ್, ಮ್ಯೂಸಿಕ್ ಕ್ಲಾಸ್, ವೇರ್ ಎವರ್, ಆಟೋ ಡ್ರೈವರ್ಸ್ ಆಗಿರ್ಬೋದು, ವ್ಯಾನ್ ಡ್ರೈವರ್ಸ್ ಗಳಾಗಿರ್ಬೋದು, ಮಕ್ಕಳನ್ನ ನಂಬಿಕೆಯಿಂದ ಕಳಿಸ್ತಾ ಇರ್ತೀರಾ ನೀವು. ಎಲ್ಲಾದ್ರೂ ಅಂಗಡಿಗಳಲ್ಲಿ ಹೋಗಿರುವಂತ ಜಾಗಗಳಲ್ಲಿ ಆಗಿರ್ಬೋದು, ಯಾವ್ದೇ ರೀತಿ ಈ ಸೆಕ್ಷುವಲ್ ಅಬ್ಯೂಸ್ಗೆ ಆಗಿರುವಂತಹ ಮಕ್ಳು ಹೇಳಿದಾಗ ಈ ರೀತಿ ನನಗೆ ಆಗ್ತಾ ಇದೆ ತೊಂದ್ರೆ, ನಾನ್ ಅನ್ಭವಿಸ್ತಾ ಇದ್ದೀನಿ, ಅಥವಾ ಈ ರೀತಿ ನನಗೆ ಆಯ್ತು ಅಂತ ಹೇಳಿದಾಗ ದಯವಿಟ್ಟು ಪ್ಲೀಸ್ ನಮ್ ಕಡೆಯಿಂದ ನಾವ್ ಹೇಳ್ತಾ ಇದೀವಿ, ನೀವ್ ಅದ್ರ ಬಗ್ಗೆ ಇಗ್ನೋರ್ ಮಾಡ್ಲೇಬೇಡಿ. ಆ ಆಕ್ಷನ್ ಗಳು ತಗೊಂಡ್ಬಿಡಿ. ಯಾಕಂದ್ರೆ ಪೋಕ್ಸೋ ಆಕ್ಟ್ ಅಲ್ಲಿ ಅಷ್ಟು ಸ್ಟ್ರಿಕ್ಟ್ ಸೆಕ್ಷನ್ಸ್ ಗಳು, ಆಕ್ಟ್ಸ್ ಗಳು ನಮಗೋಸ್ಕರನೇ ಅದನ್ನೆಲ್ಲ ಫಾರ್ಮ್ ಮಾಡಿರೋದು. ಸೊ ಹಾಗಾಗಿ ಅದ್ರ ಬಳಕೆ ನಾವು ಮಾಡ್ಕೋಬೇಕು. ಅದು ಬಿಟ್ಟು ಇಲ್ಲ ನೀನ್ ಈ ರೀತಿ ಹೇಳೋ ತಪ್ಪು, ಯು ಡೋಂಟ್ ಗೆಟ್ ಇನ್ ಟು ದಟ್, ನೀನ್ ಯಾಕೆ ಆ ಜಾಗಕ್ಕೆ ಹೋಗಿದ್ದೆ, ವೈ ಡಿಡ್ ಯು ಮೆಟ್ ಹಿಮ್, ವೈ ಡಿಡ್ ಯು ಟಾಕ್ ಟು ಹಿಮ್, ಪ್ಲೀಸ್ ಡೋಂಟ್ ಸೇ ದೀಸ್ ಕೈಂಡ್ ಆಫ್ ಥಿಂಗ್ಸ್ ಟು ಯುವರ್ ಕಿಡ್ಸ್ ಆಕ್ಚುಲಿ. ಸೊ ಹೇಳಿ ಯಾವ ರೀತಿ ಇದ್ರಲ್ಲಿ ಆಕ್ಟ್ಸ್ ಗಳಿದೆ, ಸೆಕ್ಷನ್ಸ್ ಗಳಿದೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಡೋಂಟ್ ಸೇ ದೀಸ್ ಕೈಂಡ್ ಆಫ್ ಥಿಂಗ್ಸ್ ಟು ಯುವರ್ ಕಿಡ್ಸ್. ಓಕೆ, ಎಲ್ಲಿ ಆ ಮಕ್ಕಳು ಅಬ್ಯೂಸ್ಗೆ ಒಳಗಾಗ್ತಾ ಇದ್ದಾರೋ ಅಲ್ಲಿ ಹೋಗಿ ಪ್ರಶ್ನೆ ಮಾಡಿ ಆ ಅಕ್ಯೂಸ್ಡ್ ಗಳಿಗೆ ಯಾವ ರೀತಿ ಶಿಕ್ಷೆನ ಕೊಡಿಸ್ಬೇಕು ಅನ್ನೋಂಥದ್ದು ನಮ್ ಸ್ಟೇಷನ್ ವೈಸ್ ಆಗಿರ್ಬೋದು, ನಮ್ ಜುಡಿಷಿಯರಿ ವೈಸ್ ಆಗಿರ್ಬೋದು, ಎಲ್ಲರೂ ನೀಟಾಗಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮಗೆ. ಹೊರಗಡೆ ಗೊತ್ತಾದ್ರೆ ನಮ್ ಮರ್ಯಾದೆ ಹೋಗುತ್ತೆ, ಇಲ್ಲ ಬೇರೆಯವ್ರ ಗಾಸಿಪ್ಗೆ ನಾವು ಸಬ್ಜೆಕ್ಟ್ ಆಗ್ಬಿಡ್ತೀವಿ ಅನ್ನೋದು ಯಾವ್ದು ಮ್ಯಾಟರ್ ಆಗಲ್ಲ. ಅಲ್ಲಿ ವಿಕ್ಟಿಮ್ ಆಗಿರುವಂತವ್ರು ನಿಮ್ ಮಕ್ಕಳಾಗಿರ್ಬೋದು, ನಿಮಗ್ ಗೊತ್ತಿರೋಂತರಾಗಿರ್ಬೋದು, ಅಥವಾ ನಿಮ್ ಪರಿಚಯಸ್ಥರಾಗಿರ್ಬೋದು. ದಯವಿಟ್ಟು ತುಂಬಾ ಲಾಂಗ್ ಆಗಿ ಹೇಳ್ಕೊಂಡು ಹೋಗಲ್ಲ ನಾವು ಈ ಆಕ್ಟ್ ಗಳಲ್ಲಿ ಬೇಗ ಜಡ್ಜ್ಮೆಂಟ್ ಸಿಗುತ್ತೆ, ತೊಂದರೆಗೆ ಒಳಗಾಗಿರೋರಿಗೆ ಬೇಗ ನ್ಯಾಯ ಸಿಗುತ್ತೆ. ಪೋಕ್ಸೋ happens in fast track cases, but since this is a very sensitive topic, ನಾವು ಮಕ್ಕಳಿಗೆ ಪೋಕ್ಸೋ ಈ ತರ ಅಂತ ಆ ಏಜ್ ಅವ್ರಿಗೆ ಅನ್ನಕ್ಕಾಗಲ್ಲ. ಬಿಕಾಸ್ ಅವ್ರಿಗೆ ಅದು ಅರ್ಥ ಮಾಡ್ಸೋಕೆ ತುಂಬಾ ಡಿಫಿಕಲ್ಟ್ ಅಂಡ್ ಸೆನ್ಸಿಟಿವ್ ಟಾಪಿಕ್ ಅಲ್ಲ. ಸೊ ಬಟ್ ಇಟ್ಸ್ ಆಸ್ ಅ ಪ್ಯಾರೆಂಟ್ಸ್ ಇಟ್ಸ್ ಆರ್ ಡ್ಯೂಟಿ, ಆರ್ ರೆಸ್ಪಾನ್ಸಿಬಿಲಿಟಿ ಟು ಟೀಚ್ ದೆಮ್ ವಾಟ್ ಇಸ್ ಗುಡ್ ಟಚ್ and what is bad touch. So this is a very important which we have missed out, and we have given this awareness in every school where we have did one-on-one conversation due to some privacy concerns and everything. So it's being a parent, it's our responsibility to teach them what is good touch, bad touch, because this, if we teach them what is pokso, this they don't understand. It's a very sensitive topic. One important thing ಅಂದ್ರೆ ಚೈಲ್ಡ್ ಲೈನ್ ಹೆಲ್ಪ್ ನಂಬರ್, ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ 1098. ಚೈಲ್ಡ್ ಹೆಲ್ಪ್ ಲೈನ್ ಒನ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದ್ರೆ ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ 1098 ನಿಮ್ಮ ಪರ್ಸನಲ್ ಕಾಂಟ್ಯಾಕ್ಟ್ ನಂಬರ್ಸ್ ಗಳನ್ನ ಮಕ್ಕಳಿಗೆ ಎಷ್ಟು ರೀತಿಯಲ್ಲಿ ನೀವು ಬಾಯ್ಹಾಟ ಹಾಕಿ ನೆನ್ಪಿಟ್ಕೊಂಡು ಇಫ್ ಎನಿ ಪ್ರಾಬ್ಲಮ್ ಪ್ಲೀಸ್ ಡೂ ಕಾಲ್ ಟು ಮೀ ಇಮಿಡಿಯೇಟ್ಲಿ ಅಂತ ಹೇಳ್ತಿರೋ, ಅದೇ ರೀತಿ ಇಟ್ ಇಸ್ ನಾಟ್ ಸೋ ಲಾಂಗ್ ಡಿಜಿಟಲ್ ನಂಬರ್, ಜಸ್ಟ್ 1098 ಈ ಹೆಲ್ಪ್ ಲೈನ್ ನಂಬರ್ ನ ನಿಮ್ ಮನೆಯಲ್ಲಿ ಎಲ್ಲಾ ಮಕ್ಳಿಗೂ ನೀವು ಮಗಪ್ ಮಾಡಿಸ್ಲೇಬೇಕು, ನೆನ್ಪಿಟ್ಕೊಳ್ಳಿ ಅಂತ ಹೇಳಲೇಬೇಕಾಗುತ್ತೆ. ಆ ಮಕ್ಳಿಗೆ ಗೊತ್ತಾಗ್ಬೇಕು ಅವರು ಅಬ್ಯೂಸ್ಗೆ ಒಳಗಾದಾಗ, ಅವರು ಹರಾಸ್ಮೆಂಟ್ಗೆ ಒಳಗಾಗ್ತಾ ಇದ್ದೀನಿ ಅಂತ ಮುನ್ಸೂಚನೆಯಲ್ಲಿ ಗೊತ್ತಾದ್ರೆ ಆ ಹೆಲ್ಪ್ ಲೈನ್ ನಂಬರ್ಗೆ ಫೋನ್ ಮಾಡ್ಬೇಕು. ಫೋನ್ ಮಾಡಿದಾಗ ಫೋನ್ ಮಾಡಿರೋರು ದೊಡ್ಡವರೇ ಆಗಿರ್ಬೋದು ಕಂಪ್ಲೇಂಟ್ ಮಾಡ್ಲಿಕ್ಕೆ, ಅಥವಾ ನನಗೆ ಈ ರೀತಿ ತೊಂದರೆಗೆ ಒಳಗಾಗ್ತಾ ಇದ್ದೀನಿ ನಾನು ಅಂತ ಹೇಳ್ಕೊಳ್ಳಿಕ್ಕೆ ಒಂದ್ ಮಗುನೇ ಕಾಲ್ ಮಾಡ್ತಾ ಇರ್ಬೋದು. ತಕ್ಷಣನೇ ಹೆಲ್ಪ್ ಲೈನ್ ಅಲ್ಲಿ ಇರುವಂತವ್ರು ಎಲ್ಲಾ ಆ ರೀತಿ ತೊಂದರೆಗೆ ಒಳಗಾಗ್ತಾ ಇದೀನಿ ಅಂತ ನಾನು ತಕ್ಷಣ ಆ ಮಗು ಕರೆ ಮಾಡಿದಾಗ ನಮ್ಮ ಆ ಲಿಮಿಟ್ ಅಲ್ಲಿ ಇರುವಂತಹ ಎಲ್ಲಾ ಜೂರಿಸ್ಡಿಕ್ಷನ್ ಆ ಹೆಲ್ಪ್ ಲೈನ್ ನಂಬರ್ ನ ತಕ್ಷಣ ಆ ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡ್ತಾರೆ. ರಿಜಿಸ್ಟರ್ ಮಾಡ್ಕೊಂಡು ಅದಕ್ಕೆ ಏನು ನೆಕ್ಸ್ಟ್ ಆಕ್ಷನ್ ತಗೋಬೇಕು, ಏನ್ ಸ್ಟೆಪ್ ತಗೋಬೇಕೋ ಅದನ್ನ ಖಂಡಿತವಾಗ್ಲೂ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಕೊಡ್ತಾರೆ. ಯಾವ್ದೇ ರೀತಿ ನೆಗ್ಲಿಜೆನ್ಸ್ ಅಂತೂ ಈ ಆಕ್ಟ್ ಅಲ್ಲಿ ಇರೋದೇ ಇಲ್ಲ. ಸೊ ನೆಗ್ಲಿಜೆನ್ಸ್ ಇಸ್ ನಾಟ್ ಅಟ್ ಆಲ್ ವರ್ಡ್. ಆ ವರ್ಡ್ ನ ನಾವು ಈ ಆಕ್ಟ್ ಅಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡೋದಕ್ಕೂ ಆಗಲ್ಲ. ಇಲ್ಲಿ ಎಲ್ಲಾ ಇನ್ನೊಂದ್ ಏನ್ ಭಯ ಅಂತ ಅಂದ್ರೆ ಮಕ್ಳಿಗಾಗಿರ್ಬೋದು, ಪೇರೆಂಟ್ಸ್ಗಾಗಿರ್ಬೋದು, ಅಬ್ಯೂಸ್ಗೆ ಒಳಗಾಗ್ತಾ ಇರೋಂಥವ್ರು ನಮಗ್ ಗೊತ್ತಿರೋರೇ ಆಗಿರ್ಬೋದು, ಗೊತ್ತಿಲ್ಲ ಇರೋರೇ ಆಗಿರ್ಬೋದು. ನಾವು ಫೋನ್ ಮಾಡ್ತೀವಿ, ಫೋನ್ ಮಾಡಿ 1098 ಕಾಲ್ ಮಾಡ್ತೀವಿ. ಅವ್ರ ಕರೆನ ಸ್ವೀಕರಣೆ ಮಾಡಿ ಹೇಳ್ತಾರೆ ಏನ್ ಪ್ರಾಬ್ಲಮ್ ಹೇಳಿ ಏನಾಗಿದೆ ಅಂತ.
ಫೋನ್ ಮಾಡಿ ನಮ್ ಎಲ್ಲಾ ಡೀಟೇಲ್ಸ್ ನಾವ್ ಹೇಳ್ತೀವಿ, ಈ ರೀತಿ ಅಬ್ಯೂಸ್ಗೆ ಒಳಗಾಗ್ತಾ ಇದಾರೆ ಅಂತ ಹೇಳಿ ನಮ್ಮ ಮಾಹಿತಿಗಳನ್ನ ನಾವು ಕೊಟ್ಟಾಗ, ಇಂಥದ್ದು ನನ್ನ ಹೆಸರು, ಈ ಸ್ಥಳದಲ್ಲಿ ನಾನಿದ್ದೀನಿ, ಈ ಸ್ಥಳದಲ್ಲಿ ಇಂಥ ವ್ಯಕ್ತಿ ಆ ಅಬ್ಯೂಸ್ಗೆ ಒಳಗಾಗ್ತಾ ಇದಾರೆ, ಅವ್ರು ಇಲ್ಲೇ ಇದ್ದಾರೆ, ಇಂಥವ್ರು, ಇಂಥ ಹೆಸರು, ಇಂಥ ಕಾಂಟ್ಯಾಕ್ಟ್ ನಂಬರ್ ಅಂತ ನಾವು ಏನೇ ಮಾಹಿತಿಗಳನ್ನ ಕೊಟ್ರು, ಆಲ್ ದ ಇನ್ಫಾರ್ಮೇಶನ್ಸ್ ಆರ್ ವೆರಿ ಕಾನ್ಫಿಡೆನ್ಶಿಯಲ್. ಇದನ್ನ ಜನರಲ್ ಆಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೋ ಇನ್ಫಾರ್ಮೇಶನ್ ಈಸ್ ಬೀನ್ ಎಕ್ಸ್ಕ್ಲೂಡೆಡ್ ಅಪಾರ್ಟ್ ಫ್ರಮ್ ದಿ ಕಂಪ್ಲೇಂಟ್. ಓಕೆ, ಸೊ ಆಲ್ ದ ಇನ್ಫಾರ್ಮೇಶನ್ ಆರ್ ವೆರಿ ಕಾನ್ಫಿಡೆನ್ಶಿಯಲ್. ಇದು ಮಾತ್ರ ತುಂಬಾ ಚೆನ್ನಾಗಿ ನೆನ್ಪಿಟ್ಕೋಬೇಕು ನಾವು. Victim identification number is never ever revealed. So that's why we are stressing this number a lot, because many of think that if we report these cases, the case may come under false and we may come into risk under future. So it's nothing will happen. This confidential, I mean, this information is highly confidential. So we are not going to stress about this in much topic. ಸಿನ್ಸ್ ಕನ್ಕ್ಲೂಷನ್ ಅಲ್ಲಿ ಏನ್ ಅನ್ಬೋದು ಅಂದ್ರೆ, ಪೋಕ್ಸೋ ಇದೆಯಲ್ಲ, ಮಕ್ಕಳನ್ನಾಗೆ ಅವ್ರಿಗೆ ಅರ್ಥ ಮಾಡ್ಸಕ್ ಕಷ್ಟ. 16 ಇಂದ 18 ಯಾರು ಇರ್ತಾರ ಅವ್ರಿಗೆ ಅದಾರ ಇರುತ್ತೆ, ನಾವು ಅವ್ರಿಗೆ ಅರ್ಥ ಮಾಡಿಸ್ಕೋಬಹುದು. ಬಟ್ ಇವ್ರು ಇದ್ರಲ್ಲಿ ವಿಕ್ಟಿಮ್ ಆಗೋದು 16 ಗಿಂತ 18 ಗಿಂತ ಜಾಸ್ತಿ 16 ಇಯರ್ಸ್ ಒಳಗಡೆ ಯಾರು ಇರ್ತಾರಲ್ಲ ಅವ್ರಿಗೆ. ಸೊ ಇಷ್ಟು ಸೆನ್ಸಿಟಿವ್ ಟಾಪಿಕ್ ಅವ್ರಿಗೆ ಅರ್ಥ ಮಾಡ್ಸೋದು ನಮ್ಗೆ ಕಷ್ಟ. ಸೊ ಅದಕ್ಕೆ ನಾವು ಗುಡ್ ಟಚ್, ಬ್ಯಾಡ್ ಟಚ್ ಎಲ್ಲ ಹೇಳ್ಕೊಂಡ್ಕೊಡೋ ಆಸ್ ಅ ಪ್ಯಾರೆಂಟ್ಸ್ ಆಗ ನಮ್ ರೆಸ್ಪಾನ್ಸಿಬಿಲಿಟಿ. ವೆದರ್ ಇಟ್ಸ್ ಫಾದರ್, ಮದರ್ ಮೇಲೆ ಒಂದೇ ರೆಸ್ಪಾನ್ಸಿಬಿಲಿಟಿ ಇರಬಾರ್ದು. ಎವ್ರಿ ಪ್ಯಾರೆಂಟ್ ಹ್ಯಾಸ್ ಟು ಥಿಂಕ್. ಸೊ ಇಷ್ಟೇ ಪೋಕ್ಸೋ ಬಗ್ಗೆ ವಾಟ್ ವಿ ಹ್ಯಾವ್ ಸೀನ್ ದಿ ಅಬ್ಸರ್ವೇಷನ್. ಸೊ ಆಸ್ ಪರ್ ಕನ್ಕ್ಲೂಷನ್, ಈ ಪೋಕ್ಸೋ ಆಕ್ಟ್ ಬಗ್ಗೆ ಏನ್ ಹೇಳ್ಬೋದು ಅಂತಂದ್ರೆ, ಆಸ್ ವಿ ಆಲ್ ನೋ, ರೀಸೆಂಟ್ಲಿ ದಿಸ್ ಇಸ್ ಇಂಟ್ರೊಡ್ಯೂಸ್ಡ್ ಬಿಫೋರ್ some 14 years that might happen. And ಎಲ್ಲಾ ಪೇರೆಂಟ್ಸ್ ಗಳು ನಿಮ್ಮ ಮಕ್ಕಳಿಗೆ ದಯವಿಟ್ಟು ಸೇಫ್ ಟಚ್, ಅನ್ಸೇಫ್ ಟಚ್ ಎರಡನ್ನೂ ಸಹ ಹೇಳ್ಕೊಡಿ. ಬೀಯಿಂಗ್ ಅ ಮದರ್ ಆರ್ ಬೀಯಿಂಗ್ ಅ ಫಾದರ್, ಬೀಯಿಂಗ್ ಗ್ರ್ಯಾಂಡ್ ಪೇರೆಂಟ್ಸ್, ಬೀಯಿಂಗ್ ಅ ಟೀಚರ್, ದಯವಿಟ್ಟು ನಿಮ್ಮ ಮನೆಗಳಲ್ಲಿ, ನಿಮ್ಮ ಸ್ಕೂಲ್ಗಳಲ್ಲಿ ಎಲ್ಲಾ ಕಡೆ ಹೇಳ್ಕೊಡ್ತಾ ಇದ್ದಾರೆ ಈಗ ಆಲ್ರೆಡಿ. ಬಟ್ ಇನ್ನು ಇದ್ರ ಬಗ್ಗೆ ಅವೇರ್ನೆಸ್ ಹೆಚ್ಚಾಗ್ಲಿ. ಸೊ ಹಾಗಾಗಿ ಸೇಫ್ ಟಚ್, ಅನ್ಸೇಫ್ ಟಚ್ ಬಗ್ಗೆ ನಿಮ್ಮ ಮಕ್ಕಳಿಗೆ ಹೆಚ್ಚಾಗಿ ಮಾಹಿತಿ ಕೊಡಿ. ಬೀಯಿಂಗ್ ಅ ಮದರ್, ದಯವಿಟ್ಟು ನಿಮ್ಮ ಹೆಣ್ಣು ಮಕ್ಕಳಿಗೆ, ಸ್ಪೆಷಲಿ ಹೆಣ್ಮಕ್ಳಿಗೆ ವಿಕ್ಟಿಮ್ಸ್ ಆಗೋರು ಅವರೇ ಹೆಚ್ಚಿನ ಪ್ರಮಾಣದಲ್ಲಿರೋದ್ರಿಂದ, ಸೊ ಅವರಿಗೆ ಹೇಳಿ, ಇದ್ರ ಬಗ್ಗೆ ಎಲ್ಲಾ ರೀತಿ ಮಾಹಿತಿ ಕೊಡಿ, ಅವರಿಗೆ ಧೈರ್ಯ ಕೊಡಿ. ಬಿ ಅ ಬ್ಯಾಕ್ ಬೋನ್ ಫಾರ್ ಯುವರ್ ಚಿಲ್ಡ್ರನ್ ಅಂಡ್ ಪ್ಲೀಸ್ ಡೋಂಟ್ ಬ್ರೇಕ್ ಯುವರ್ ಸ್ಪೈನಲ್ ಕಾರ್ಡ್ಸ್ ಫಾರ್ ದ ಅಬ್ಯೂಸ್ ಹ್ಯಾಪನ್ ಫಾರ್ ದ ಚಿಲ್ಡ್ರನ್ಸ್. ಬಿ ಅ ಸ್ಟ್ರಾಂಗ್ ಬ್ಯಾಕ್ ಬೋನ್ ಫಾರ್ ಯುವರ್ ಚಿಲ್ಡ್ರನ್ಸ್, ಅಂಡ್ that is about the POCSO Act. And next what we are going to tell about is a Child Marriage Act. So you'll be amazed, even in 20th century allu kuda almost last year tanka 25 ಎಷ್ಟು ಕೇಸಸ್ ರಿಪೋರ್ಟೆಡ್ ಆಗಿದೆ ಗೊತ್ತಾ? more than 2000 ಚೈಲ್ಡ್ ಮ್ಯಾರೇಜ್ ಕೇಸಸ್ ರಿಪೋರ್ಟ್ ಆಗಿದೆ. ರಿಜಿಸ್ಟರ್ ಆಗಿಲ್ಲ. ರಿಜಿಸ್ಟರ್ ಆಗಿರೋ ವೆರಿ ಕಮ್ಮಿ. ಎಲ್ಲೋ ಲೈಕ್ ಎಬ್ಲಾಪ್ ಆಗಿರ್ತಾರಲ್ಲ, ಹುಡ್ಗಿ ಅಬ್ಸ್ಕೊಂಡ್ ಆಗಿರ್ತಾರೆ, ಎಬ್ಲಾಪ್ ಆಗಿರ್ತಾರೆ, ಅಲ್ಲಿ ಮಾತ್ರ ಕೇಸಸ್ FIR ರಿಜಿಸ್ಟರ್ ಆಗಿದೆ. ಅದು ಬಿಟ್ಟು ಜಸ್ಟ್ ರಿಪೋರ್ಟೆಡ್ ಕೇಸಸ್ ಇಷ್ಟಿದೆ. ಸೊ ಇವನ್ ಇಮ್ಯಾಜಿನ್ ಮಾಡ್ಕೋಬಹುದಾ 20th ಸೆಂಚುರಿ ಅಲ್ಲಿ ಕೂಡ ಈ ತರ ನಡೀತಿದೆ ಅಂತ. ಸೊ ದಿಸ್ ಅಮೇಜಸ್. ಅಂಡ್ ಒನ್ ಮೋರ್ ಥಿಂಗ್, ಗೈಸ್, ಈ ಚೈಲ್ಡ್ ಮ್ಯಾರೇಜಸ್ ಜಾಸ್ತಿ ಆಗೋದು ಎಲ್ಲಿ ಗೊತ್ತಾ ನಿಮ್ಗೆ? ಸ್ಲಮ್ಸ್ ಅಲ್ಲಂತೆ. ಸೊ ಬಿಕಾಸ್ there is no awareness about them, about our sexuality, whatever is there, what happens after, before marriages, ella. So this there is a one more topic which we want to stress more, that is about young children who is using internet. So this we will tell in a separate video, because it will become a very length video. So ನಾವು ರಿಸರ್ಚ್ ಮಾಡಿ ತಿಳ್ಕೊಂಡಿರುವಂತಹ ಮಾಹಿತಿ ಪ್ರಕಾರ ಚೈಲ್ಡ್ ಮ್ಯಾರೇಜಸ್ ಆರ್ ಮೋರ್ ಹ್ಯಾಪನಿಂಗ್ ಇನ್ ನಾರ್ತ್ ಕರ್ನಾಟಕ. ಆಕ್ಚುಲಿ ಅಲ್ಲಿ ಕೆಲವೊಂದು ಕಲ್ಯಾಣ ಕರ್ನಾಟಕ ಭಾಗಗಳಾಗಿರ್ಬೋದು. ಸೊ ದೇರ್ ವಿಲ್ ಬಿ ನೋ ಮಚ್ ಎಕ್ಸ್ಪೋಜರ್ ಫಾರ್ ದ ಗರ್ಲ್ಸ್ to make their degrees, to continue their educational career. And what they do is just they stop their girls in the house and don't continue in your academic career and just be at a house. ನಾವ್ ನಿಮ್ಗೆ ಮದ್ವೆ ಮಾಡ್ಕೊಡ್ತೀವಿ, ಒಳ್ಳೆ ಮನೆ ಕೊಡ್ತೀವಿ, ಸೊ ನೀನ್ ಮದ್ವೆ ಮಾಡ್ಕೊ, ಒಳ್ಳೆ ಮನೆಗ್ ಇರ್ತೀಯ, ಒಳ್ಳೆ ಮನೆಗ್ ನಾವ್ ನಿಮ್ಗೆ ಒಳ್ಳೆ ಮನೆಗ್ ಮದ್ವೆ ಮಾಡ್ಕೊಡ್ತೀವಿ, ಅಲ್ಲಿ ಹೋಗಿ ನೀನ್ ಆರಾಮಾಗಿರು. ದಿಸ್ ಇಸ್ ದ ಥಿಂಗ್ ವಾಟ್ ಎವ್ರಿ ಪೇರೆಂಟ್ಸ್ ಟೆಲ್ ಟು ಗರ್ಲ್ಸ್. ಬಟ್ ಎಕ್ಸಾಕ್ಟ್ಲಿ ಇನ್ ರಿಯಾಲಿಟಿಯಲ್ಲಿ ಇದು ಆಗೋದೇ ಇಲ್ಲ. ನಾರ್ತ್ ಕರ್ನಾಟಕದಲ್ಲಾಗಿರ್ಬೋದು, ಬೇರೆ ಕರ್ನಾಟಕದ ಭಾಗಗಳಲ್ಲಾಗಿರ್ಬೋದು, ಚೈಲ್ಡ್ ಮ್ಯಾರೇಜಸ್ ಗಳು ಜಾಸ್ತಿ ಆಗ್ತಾ ಇದೆ. ಸ್ಪೆಷಲಿ ತೇಜು ರಿಸರ್ಚ್ ಮಾಡಿರೋ ಪ್ರಕಾರ 2006-23 ಕೇಸಸ್ ಆರ್ ರಿಪೋರ್ಟೆಡ್ ಓನ್ಲಿ ಇನ್ ಕರ್ನಾಟಕ.
ಗೈಸ್ ಬರೀ ಕರ್ನಾಟಕ ಹೇಳ್ತಾ ಇರೋದು ನಾನು, ಇಡೀ And ಇಂಡಿಯಾದಲ್ಲಿ as you- ಲಿಂಕ್ ಮಾಡಿ. as you know, most child marriages happens and myth ಇದೆ, ಲೈಕ್ ರಾಜಸ್ಥಾನಲ್ಲೇ ಜಾಸ್ತಿ ಆಗತ್ತಂತ, ಆತರ ನೋಡಿದ್ರೆ ಇಲ್ಲ. ಸೊ ಚೈಲ್ಡ್ ಮ್ಯಾರೇಜ್ ನ ಯಾಕೆ ಇಷ್ಟು ಸ್ಟ್ರೆಸ್ ಮಾಡ್ತಿದಾರೆ ಅಂದ್ರೆ, ವೆನ್ ಚೈಲ್ಡ್ ಮ್ಯಾರೇಜ್ ಹ್ಯಾಪನ್ಸ್, ವುಮೆನ್ ಗೋಸ್ ಥ್ರೂ ಮೋಸ್ಟ್ ಆಫ್ ದ ಟೈಮ್ ಎಮೋಷನಲಿ ತುಂಬಾ ಟ್ರಾಮಾ ಆಗುತ್ತೆ. ವೆನ್ ಶಿ ಬಿಕಮ್ಸ್ ಕನ್ಸೀವ್ ಆರ್ ವಾಟ್ ಎವರ್ ದ ಸ್ಟೇಜಸ್ ಶಿ ಹ್ಯಾಸ್ ಟು ಗೋ ಆಫ್ಟರ್ ಮ್ಯಾರೇಜ್ ಹ್ಯಾಪನ್ಸ್ ವಿತ್ ಇನ್ ದಟ್ ಬಿಲೋ 18 years, ಹರ್ ಸಿಸ್ಟಮ್, ಹರ್ ಬ್ರೈನ್ ಡಸಂಟ್ ಸಪೋರ್ಟ್. ಸೊ ಆತರ ಕೇಸಸ್ ತುಂಬಾ ನಡೆದಿದೆ. ಲೈಕ್ ಒಂದ್ ಹುಡುಗಿ ವೆನ್ ಶಿ ಗೆಟ್ಸ್ ಕನ್ಸೀವ್ಡ್ ಇನ್ ಚೈಲ್ಡ್ ಮ್ಯಾರೇಜ್ ಏನಾಗತ್ತಂದ್ರೆ, ಅವ್ರ ಯೂಟ್ರಸ್ ತುಂಬಾ ವೀಕ್ ಆಗಿರತ್ತಂತೆ, ಲೈಕ್ ಡಸಂಟ್ ಸಪೋರ್ಟ್. ಹಾಸ್ಪಿಟಲ್ ಹೋಗೋ ಅಷ್ಟದಲ್ಲಿ ಶಿ ಡೈಸ್, ಅಂಡ್ ಅಲ್ಲಿ ವೆದರ್ ಬೋತ್ ಲೈಫ್ಸ್ ಆರ್ ಬಿನ್ ಡೆಸ್ಟ್ರಾಯ್ಡ್. ಮೆನಿ ಫಿಲಿಮ್ಸ್ ಆನ್ ದಿಸ್ ಅಂಡ್ ಸೀರೀಸ್ ಕೂಡ ತುಂಬಾ ಇದೆ ಇದ್ರ ಮೇಲೆ. ಸೊ ದರ್ ಇಸ್ ನಾಟ್ ಅ ಮಿತ್, ಅದೊಂದು ಮಿತ್ ಅಷ್ಟೇ ನನ್ನ ಪ್ರಕಾರ, ರಾಜಸ್ಥಾನಲ್ಲೇ ಜಾಸ್ತಿ ಚೈಲ್ಡ್ ಮ್ಯಾರೇಜಸ್ ಆಗತ್ತಂತ. ಬಟ್ ಓವರ್ ಆಲ್ ಇಲ್ಲಿ ಇಂಡಿಯಾ ಅನ್ರಿಪೋರ್ಟೆಡ್ ಕೇಸಸ್ ನೋಡಿದ್ರೆ ಆ ಡೇಟಾ ಯು ವಿಲ್ ಬಿ ಶಾಕ್ಡ್ ಗೈಸ್. ಸೊ ಚೈಲ್ಡ್ ಮ್ಯಾರೇಜಸ್ ಬಗ್ಗೆ ಚೈಲ್ಡ್ ಮ್ಯಾರೇಜಸ್ ಬಗ್ಗೆ ಪೇರೆಂಟ್ಸ್ ಹೆಚ್ಚಾಗಿ ಫೋಕಸ್ ಮಾಡಿ, ಅದ್ರಲ್ಲಿ ನಮ್ಮನೆಯವರಿಗೆ ನಮ್ಮನೆ ಮಕ್ಳಿಗೆ ನಾವು ಮದುವೆ ಮಾಡ್ತಾ ಇಲ್ಲ, ಸೊ ನಾವೇನಕ್ಕೆ ಇದ್ರ ಬಗ್ಗೆ ತಿಳ್ಕೊಳ್ಳೋದು, ನಮ್ಗೆ ಇದ್ರ ಬಗ್ಗೆ ಏನ್ ಅಷ್ಟಾಗಿ ಗಮನ ವಹಿಸೋದ್ ಬೇಡ ಅಂತ ನೆಗ್ಲಿಜೆನ್ಸಿ ಬೇಡ. ನಿಮ್ಮ ಅಕ್ಕಪಕ್ಕದಲ್ಲಿ, ನಿಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ನಿಮ್ಗೆ ಗೊತ್ತಿರೋರು, ಗೊತ್ತಿಲ್ಲದೆ ಇರೋರು, ಎಲ್ಲೋ ಹೋಗಿರ್ತೀರಾ, ನಿಮ್ ಫ್ರೆಂಡ್ಸ್ ಪರಿಚಯದ ಮೇಲೆ ಹೋಗಿರ್ತೀರಾ, ಗೊತ್ತಾಗುತ್ತೆ ನಿಮ್ಗೆ ಅದು ಚೈಲ್ಡ್ ಮ್ಯಾರೇಜ್ ಅಂತ. ನಮಗೇನಕ್ಕೆ ಬಿಡಿ ಅಂತ ದಯವಿಟ್ಟು ಕೇರ್ಲೆಸ್ ಮಾಡ್ಬೇಡಿ. ಅಲ್ಲಿ ಒಂದು ಹೆಣ್ಮಗ್ಳು ಮದ್ವೆ ಅಷ್ಟೇ ಮಾತ್ರ ಆಗ್ತಾ ಇರಲ್ಲ, ಅವಳ ಕರಿಯರ್ ಅಲ್ಲಿಂದಾನೇ ಬಿಲ್ಡ್ ಆಗ್ತಾ ಇರುತ್ತೆ. ನೀವ್ ತಗೊಳ್ಳೋಂತ ಒಂದು ಚಿಕ್ಕ ಸ್ಟೆಪ್ ಅವಳ ಲೈಫ್ ನೇ ಚೇಂಜ್ ಮಾಡ್ಬೋದು, ಹೇಳಕ್ಕಾಗಲ್ಲ. ಸೊ ಹಾಗಾಗಿ ನಾವು ಪೋಕ್ಸೋ ಆಕ್ಟ್ ಅಲ್ಲಿ ಏನ್ ಹೇಳಿದ್ವು ಅದೇ ಹೆಲ್ಪ್ ಲೈನ್ ನಂಬರ್ಗೆ 1098 ಗೆ ಕಾಲ್ ಮಾಡಿ ನಿಮ್ಮ ಎಲ್ಲಾ ಇನ್ಫಾರ್ಮೇಶನ್ ಕಾನ್ಫಿಡೆನ್ಶಿಯಲ್ ಆಗಿರುತ್ತೆ. ಇವ್ರೇ ಕಂಪ್ಲೇಂಟ್ ಮಾಡಿದ್ರು, ಸೊ ಇವ್ರ ಮೇಲೆ ನೀವು ಆಕ್ಷನ್ ತಗೋಬಹುದು, ಕೇಳ್ಬೋದು ಅಂತ. ಈ ರೀತಿ ನಿಮ್ಮಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ, ನಿಮ್ಮೆಲ್ಲಾ ಇನ್ಫಾರ್ಮೇಶನ್ ಕಾನ್ಫಿಡೆನ್ಶಿಯಲ್ ಆಗಿರುತ್ತೆ. ಸೊ ಆ 1098 ನಂಬರ್ಗೆ ಕಾಲ್ ಮಾಡಿ, ಇಂಥ ಕಡೆ ಈ ರೀತಿ ಚೈಲ್ಡ್ ಮ್ಯಾರೇಜ್ ಆಗ್ತಾ ಇದೆ, ದಯವಿಟ್ಟು ಬೇಗ ಬಂದು ಆಕ್ಷನ್ ತಗೊಳ್ಳಿ ಅಂತ ಹೇಳಿ. ಸೊ ದಯವಿಟ್ಟು ಬೇಗ ಬಂದು ಆಕ್ಷನ್ ತಗೊಳ್ಳಿ ಅಂತ ಹೇಳಿ. ಸೊ ಅಲ್ಲಿಗೆ ನೀವು ಒಬ್ರು ಲೈಫ್ ನ ಸೇವ್ ಮಾಡ್ಬೋದು, ಒಬ್ರು ಜೀವನನ ಬದಲಾಯಿಸುವಂತ ಒಂದು ಅವಕಾಶ ಕೂಡ ನಿಮಗೆ ಸಿಕ್ಕಿರುತ್ತೆ ಅಲ್ಲಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಚೈಲ್ಡ್ ಮ್ಯಾರೇಜ್. And next is about child labor, guys. ಸೊ ಚೈಲ್ಡ್ ಲೇಬರ್ ಅಂದಿದ ತಕ್ಷಣ 18 ವರ್ಷ ಕೆಳಗಡೆ ಯಾರಿರ್ತಾರೋ ಅವರೆಲ್ಲ ವರ್ಕ್ ಮಾಡಿದ್ರೆ ಚೈಲ್ಡ್ ಲೇಬರ್ ಅಲ್ಲ. ಸೊ ದೋಸ್ ಆರ್ ಬಿಲೋ 14 years, ಇಫ್ ದೇ ಫ್ಯಾಮಿಲಿ ಪರ್ಮಿಟ್, ಅವರು ಸ್ಕೂಲ್ ಆಗಿದ್ಮೇಲೆ ಲೈಕ್ ಸರ್ಟನ್ ಪಾರ್ಟ್ ಟೈಮ್ ಜಾಬ್ಸ್ ಎಲ್ಲ ಮಾಡ್ಕೋಬಹುದು. ಬಟ್ ನಾವ್ ಇಲ್ಲಿ ನೋಡ್ತಿರ್ ಗೊತ್ತಾ, ಲೈಕ್ ಡೂಯಿಂಗ್ ಎನಿ ಸ್ಪೆಷಲ್ ಒಕೇಶನ್ಸ್, ಡೂಯಿಂಗ್ ಫೆಸ್ಟಿವಲ್ಸ್, ವ್ಯಾಲೆಂಟೈನ್ಸ್ ಡೇ, ಎವ್ರಿಥಿಂಗ್, ಯು ಸಿ ಮೋರ್ ಪೀಪಲ್ ಆನ್ ದಿ ಟ್ರಾಫಿಕ್ ವೇರ್ ದೇ ಬೆಗ್. ಸೊ ಈ ತರ ಫಸ್ಟ್ ಒಂದು ಇನ್ಸಿಡೆಂಟ್. ಆಮೇಲೆ ವೆಲ್ಡಿಂಗ್ ಫ್ಯಾಕ್ಟರಿ, ಡೇಂಜರಸ್ ಅಜಾರ್ಡಿಯಸ್ ಪ್ಲೇಸ್ ಅಲ್ಲಿ ಮಕ್ಳು ಎಲ್ಲಾದ್ರೂ ವರ್ಕ್ ಮಾಡ್ತಿರೋದು ನೀವು ನೋಡಿದ್ರೆ, ಅವ್ರು ಇಷ್ಟ ಇಲ್ದಂಗ್ ವರ್ಕ್ ಮಾಡಿಸ್ತಿದಾರಂದ್ರೆ, ಲೈಕ್ ದರ್ ಇಸ್ ಅ ವೆರಿ ಚೈಲ್ಡ್ ಮಾಫಿಯಾ. ಇಟ್ಸ್ ಲೈಕ್ ಪರ್ಟಿಕ್ಯುಲರ್ ವರ್ಡ್ ನನಗೆ ಬರ್ತಿಲ್ಲ. ಈ ತರ ಎಲ್ಲರೂ ನೋಡಿದ್ರೆ ಇಟ್ಸ್ ಆರ್ ಡ್ಯೂಟಿ ಟು ರಿಪೋರ್ಟ್, ಬಿಕಾಸ್ ದೇ ಆರ್ ಡೂಯಿಂಗ್ ಅಗೇನ್ಸ್ಟ್ ದರ್ ವಿಶ್. ಲೈಕ್ ಇಟ್ಸ್ ವೆಲ್ಡಿಂಗ್ ಫ್ಯಾಕ್ಟರಿ ಅಲ್ಲಿ ಇರ್ಬೋದು, ಹೋಟೆಲ್ಸ್ ಆಗಿರ್ಬೋದು, ಆರ್ ಟ್ರಾಫಿಕ್ ಏರಿಯಾಸ್ ಅಲ್ಲಿ ಇರ್ಬೋದು, ಪೆಟ್ರೋಲ್ ಬಂಕ್ಸ್ ಅಲ್ಲಿ ಆಗಿರ್ಬೋದು, ವಿತಿನ್ ವಿತೌಟ್ ದರ್ ಪರ್ಮಿಷನ್, ವಿತೌಟ್ ದರ್ ಕನ್ಸೆಂಟ್ ಆಗಿದ್ರೆ ರಿಪೋರ್ಟ್ ಮಾಡೋ ರೆಸ್ಪಾನ್ಸಿಬಿಲಿಟಿ ನಮ್ದು. ಅಂಡ್ ಎಲ್ಲರೂ ಫ್ಯಾಮಿಲಿ ಬಿಸ್ನೆಸ್ ಅಲ್ಲಿ ಅವರು ಆಫ್ಟರ್ ಸ್ಕೂಲ್ ವರ್ಕ್ ಮಾಡ್ತಾವ್ರಂದ್ರೆ ನಾವ್ ಅದನ್ನ ಆತರ ಕೇಸಸ್ ನಾವ್ ರಿಪೋರ್ಟ್ ಮಾಡಬಾರ್ದು, ಬಿಕಾಸ್ ದೇ ಆರ್ ಡೂಯಿಂಗ್ ಫಾರ್ ಸಮ್ ಟೈಮ್ ಓನ್ಲಿ ಆಫ್ಟರ್ ಸ್ಕೂಲ್. ಸೊ ಇದ್ರಲ್ಲಿ ವಿತೌಟ್ ದರ್ ಕನ್ಸೆಂಟ್ ಆಗತ್ತಲ್ಲ, ಸೊ ಇಟ್ಸ್ ಡೇಂಜರಸ್ ಟು ದೆಮ್, ಬಿಕಾಸ್ ಅಜಾರ್ಡಿಯಸ್ ಪ್ಲೇಸಸ್ ಅಲ್ಲಿ ವರ್ಕ್ ಮಾಡ್ತಿದ್ರೆ. ಸೊ ವಿ ಹ್ಯಾವ್ ಟು ರಿಪೋರ್ಟ್. ಸೊ ಪೂರ್ತಿ ಇಯರ್ ರೋಡ್ ಅಲ್ಲಿ ನೀವು ಬೆಗ್ ಮಾಡಿರೋ ರೇಷಿಯೋ ನೋಡಿರೋದು ಒಂಥರ ಇರುತ್ತೆ. ಒಕೇಶನ್ಸ್ ಟೈಮ್ಸ್ ಅಲ್ಲಿ ನೀವು ನೋಡಿರೋ ಡೇಟಾ ಡಿಫ್ರೆಂಟ್ ಆಗಿರುತ್ತೆ, ಅದು ಡಬಲ್ ಆಗಿ ಬೆಗರ್ಸ್ ನ ಬರುತ್ತೆ. ಸೊ ಹ್ಯೂಮನ್ ಟ್ರಾಫಿಕಿಂಗ್ ನಡೆಯೋದು ತುಂಬಾ ನಡೀತಿದೆ, ಅದು ನಮಗೆ ಗೊತ್ತಾಗಲ್ಲ ಅಷ್ಟೇ. ಸೊ ಚೈಲ್ಡ್ ಹ್ಯೂಮನ್ ಟ್ರಾಫಿಕಿಂಗ್ ಇಷ್ಟು ಆ ಡೇಟಾ ಅನ್ನೋದ್ರೆ ಇರುತ್ತೆ. ಸೊ ಈ ತರ ಪ್ಲೇಸಸ್ ಎಲ್ಲ ನೀವು ನೋಡಿದವಾಗ 1098 ಈ ಎಲ್ಲ ಟಾಪಿಕ್ ನಾವ್ ಯಾವ್ದಾದ್ರು ಮಾತಾಡಿರ್ತೀವಿ, ವೆದರ್ ಇಸ್ ಪೋಕ್ಸೋ, ಚೈಲ್ಡ್ ಮ್ಯಾರೇಜ್, ಚೈಲ್ಡ್ ಪ್ರೊಹಿಬಿಷನ್, ಎಲ್ಲಾದ್ರೂ ನೀವು ನೋಡಿದ್ರೆ ಎನಿ ಪ್ಲೇಸಸ್, ಡೂ ಕಾಂಟ್ಯಾಕ್ಟ್ ಟು 1098. ಯುವರ್ ಐಡೆಂಟಿಟಿ ಇಸ್ ಹೈಲಿ ಕಾನ್ಫಿಡೆನ್ಶಿಯಲ್ and your identity is never ever revealed.
ಸೊ ಚೈಲ್ಡ್ ಲೇಬರ್ ನಾವು ನೋಡುವಂತ ಕಡೆಗಳಲ್ಲಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅಥವಾ ನಾವು ಕೇಳ್ಪಟ್ಟಿರ್ತೀವಿ ಚೈಲ್ಡ್ ಲೇಬರ್ ಆಗ್ತಾ ಇದೆ ಅಂತ. ಬಟ್ ಎಕ್ಸಾಕ್ಟ್ ಆಗಿ ನಾವು ಡೈರೆಕ್ಟ್ ಆಗಿ ನೋಡಿದಾಗ ದಯವಿಟ್ಟು ಆ ಸಹಾಯವಾಣಿ ನಂಬರಿಗೆ ಕಾಲ್ ಮಾಡಿ 1098ಗೆ ಈ ರೀತಿ ಈ ಮಗು ಇಂಥ ಜಾಗದಲ್ಲಿ ಇಂಥ ಕೆಲಸ ಮಾಡ್ತಾ ಇದೆ, ಬಂದು ಆಕ್ಷನ್ ತಗೊಳ್ಳಿ ಅಂತ ಹೇಳಿದಾಗ ಆ ಮಗುನ ಅಲ್ಲಿ ಪ್ರೊಟೆಕ್ಟ್ ಮಾಡ್ತಾರೆ. ಬಿಕಾಸ್ ಅದು ಒಂದು ತೇಜು ಹೇಳ್ದಂಗೆ ಹಜಾರ್ಡಸ್ ಪ್ಲೇಸೇ ಆಗಿರ್ಬೋದು ಕೆಲಸ ಮಾಡುವಂಥದ್ದು. ವಾಟ್ ಫಾರ್ 500-600 rupees ನಾವು ಒಂದ್ ಮಗು ಜೀವನನ ಅಲ್ಲಿ ಅಡ ಇಡೋದಕ್ಕಾಗಲ್ಲ, ಪ್ಲೆಡ್ಜ್ ಮಾಡಕ್ಕಾಗಲ್ಲ. ಸೊ ನಾವ್ ಹೇಳ್ತೀವಲ್ಲ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ. ಬಟ್ ನಾಳೆ ಆಗುವಂತ ಪ್ರಜೆಗಳನ್ನೇ ನಾವ್ ಇವತ್ತು ಕಾರ್ಮಿಕರನ್ನಾಗಿ ಮಾಡ್ಬಿಟ್ರೆ, ಕಾರ್ಮಿಕರನ್ನ ಬಾಲ ಕಾರ್ಮಿಕರನ್ನಾಗಿ ಮಾಡಿದ್ರೆ ಅದು ಬಹಳ ಅಂದ್ರೆ ಬಹಳ ತಪ್ಪಾಗುತ್ತೆ. ಕಾನೂನು ಪ್ರಕಾರ ಅದು ಅಪರಾಧ ಕೂಡ. ದಯವಿಟ್ಟು ಬಾಲ ಕಾರ್ಮಿಕರನ್ನ ಕೆಲಸಗಳಲ್ಲಿ ತಗೋಬೇಡಿ. ಪ್ರಾವಿಜನ್ ಸ್ಟೋರ್ ಆಗಿರ್ಬೋದು, ಎಲ್ಲಾ ಕಡೆ ಯಾವ್ದೇ ರೀತಿ ಕೆಲಸ ಇರುವಂತ ಸ್ಥಳಗಳಾಗಿರ್ಬೋದು ಮಕ್ಕಳನ್ನ ಹೈಯರ್ ಮಾಡ್ಕೋಬೇಡಿ. 14 ವರ್ಷದ ಕೆಳಗಡೆ ಇರುವಂತ ಮಕ್ಕಳನ್ನಂತೂ ಹೈಯರ್ ಮಾಡ್ಕೊಳ್ಳೇಬೇಡಿ. ಸೊ ಅದು ನಮ್ಮ ಸ್ವಂತ ಹೋಟೆಲ್ ಇದೆ, ನಮ್ಮ ಸ್ವಂತ ಅಂಗಡಿ ಇದೆ, ನಮ್ಗೆ ಚಿಕ್ಕ ಪುಟ್ಟ ಶಾಪ್ ಇದೆ ಅಂದಾಗ ಸ್ಕೂಲ್ ಅವರ್ಗಳಲ್ಲಿ ದಯವಿಟ್ಟು ಮಕ್ಕಳುಗಳು ಕೆಲಸ ಮಾಡೋ ಹಾಗಿಲ್ಲ. ಅದು ನೀವು ತಂದೆನೇ ಆಗಿರ್ಬೋದು, ಮಾವನೇ ಆಗಿರ್ಬೋದು, ಅಣ್ಣನೇ ಆಗಿರ್ಬೋದು ಆ ಮಗುಗೆ, ಬಟ್ ಸ್ಟ್ರಿಕ್ಟ್ಲಿ ಆಕ್ಷನ್ಸ್ ತಗೋಬೇಕಾಗುತ್ತೆ, ತಗೊಳ್ತಾರೆ. ಸೊ ಹಾಗಾಗಿ ಆ ಮಗುನ ಸ್ಕೂಲ್ ಅವರ್ಸ್ ಅಲ್ಲಿ ಕೆಲಸ ಮಾಡಿಸ್ಕೋಬೇಡಿ. ಸ್ಕೂಲ್ ಅವರ್ಸ್ ಆದ್ಮೇಲೆ ಆ ಮಗು ಓದ್ಕೊಂಡು ಹೋಮ್ವರ್ಕ್ ಎಲ್ಲ ಮುಗಿಸ್ಕೊಂಡ್ಮೇಲೆ ನಿಮಗೆ ಸಹಾಯ ಮಾಡುವಂತ ಆಸಕ್ತಿ ಮಗುವಲ್ಲಿದ್ರೆ ಮಾತ್ರ ಆ ಮಗು ನಿಮ್ಮ ಸ್ವಂತ ಅಂಗಡಿಗಳಲ್ಲಿ ಕೆಲಸ ಮಾಡ್ಬೋದೇ ಹೊರತು ನೀವು ದುಡ್ಡಿನ ಒಂದು ಆಸೆಯಿಂದ ಆಗಿರ್ಬೋದು ಅಥವಾ ದುಡ್ಡಿನ ಅವಶ್ಯಕತೆಯಿಂದ ಆಗಿರ್ಬೋದು ಆ ಮಗುನ ಬೇರೆ ಜಾಗಕ್ಕೆ ನಾನು ಕೆಲ್ಸಕ್ಕೆ ಕಳಿಸ್ತೀನಿ, ಕೆಲ್ಸಕ್ಕೆ ಒಂದೇ ಉದ್ದೇಶದಿಂದ ಕಳಿಸ್ತೀನಿ ಅಂತಂದ್ರೆ ನಿಜವಾಗ್ಲೂ ಸ್ವಂತ ಪೇರೆಂಟ್ಸ್ ಗಳ ಮೇಲಾಗಿರ್ಬೋದು ಅಥವಾ ಗಾರ್ಡಿಯನ್ಸ್ ಗಳ ಮೇಲಾಗಿರ್ಬೋದು ಕಾನೂನು ಏನೇನ್ ಕ್ರಮಗಳು ತಗೋಬೇಕಾಗುತ್ತೋ ಅದು ತಗೋಬೇಕಾಗುತ್ತೆ. ಸೊ ಹಾಗಾಗಿ ನಿಮ್ಮ ಮಕ್ಕಳನ್ನ ಹೊರಗಡೆ ಕಳಿಸ್ಬೇಡಿ. ಅವಶ್ಯಕತೆ ಇದ್ರೆ ಮಾತ್ರ ನಿಮ್ಮ ಸ್ವಂತ ಅಂಗಡಿಗಳಲ್ಲಿ ಕೆಲಸ ಮಾಡಿಸ್ಕೊಳ್ಳಿ. ಬಿಕಾಸ್ ಎಜುಕೇಶನ್ ಇಸ್ ಮೋರ್ ಇಂಪಾರ್ಟೆಂಟ್ ಟು ಚೈಲ್ಡ್, ನಾಟ್ ಅ ಮನಿ. ಅದು ಪ್ರಾಪರ್ ಎಜುಕೇಶನ್ ತಗೊಂಡ್ರೆ ಮನಿ ಫ್ಯೂಚರ್ ಅಲ್ಲಿ ಅರ್ನ್ ಮಾಡೇ ಮಾಡುತ್ತೆ. ಬಟ್ ಇವಾಗಿಂದಾನೇ ಮಕ್ಳಿಗೆ ಕೆಲ್ಸಕ್ಕೆ ಕಳಿಸ್ತೀನಿ, ಮನೇಲಿ ಇದ್ದು ವೇಸ್ಟ್, ಸಮ್ಮರ್ ಹಾಲಿಡೇಸ್ ಇವಾಗ ಬೇರೆ, ಸೊ ಮಕ್ಳುಗಳು ಮನೇಲಿದ್ದು ಹಾಳಾಗ್ತಾರೆ, ಕೆಲ್ಸಕ್ಕೆ ಕಳಿಸ್ತೀನಿ ಹಾಗೆ ಹೀಗೆ ಮಾಡ್ತೀನಿ ಅಂತ ಯಾವ್ದೇ ರೀತಿ ಆ ಒಂದು ಸ್ಟೆಪ್ಸ್ ತಗೊಳಕ್ ಹೋಗ್ಬೇಡಿ. ಬಿಕಾಸ್ ಚೈಲ್ಡ್ಸ್ ಕರಿಯರ್ ಇಸ್ ಇಂಪಾರ್ಟೆಂಟ್, ನಾಟ್ ಮನಿ ಆಸ್ ಪರ್ ಅವರ್ ನಾಲೆಡ್ಜ್ ನಾವ್ ಅನ್ಕೊಂಡಿರೋದು. ಟು ಬಿ ಹಾನೆಸ್ಟ್ ನಾವ್ ಏನ್ ಕಲ್ತಿದೀರೋ ಅದನ್ನೇ ನಿಮಗೆ ಅವೇರ್ ಮಾಡ್ಬೇಕಂತ ಅನ್ಕೊಂತಿದ್ವಿ. ಬಿಕಾಸ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಟು ನೋ. ಸಿ ಈ ವಿಡಿಯೋ ಎಷ್ಟೊಂದ್ ಜನ ನೋಡ್ಬೋದು, ನೋಡದೆ ಇರ್ಬೋದು. ಬಟ್ ನಾವು ಸ್ಕೂಲ್ಸ್ ಅಲ್ಲಿ ಎಷ್ಟೊಂದು ಪ್ರೋಗ್ರಾಮ್ಸ್ ಇಂಪ್ಲಿಮೆಂಟ್ ಮಾಡುವಾಗ ನಾವು ನಮ್ ಗೋಲ್ ಒಂದೇ ಇರುತ್ತೆ. 100 ಪೀಪಲ್ಸ್ ಅಲ್ಲಿ ಒಬ್ರಿಗೆ ತಲೆ ಹತ್ತಿದ್ರು ವಿ ಥಿಂಕ್ ದಟ್ ಆರ್ ಪರ್ಪಸ್ ಇಸ್ ಅಚೀವ್. ಇದ್ರಲ್ಲೂ ಅಷ್ಟೇ, ಒಬ್ಬ ವಿಕ್ಟಿಮ್ ಸೇವ್ ಆಗಿದ್ರು ವಿ ಥಿಂಕ್ ದಟ್ ಆರ್ ಪರ್ಪಸ್ ಇಸ್ ಅಚೀವ್. ಸೊ ಫಸ್ಟ್ ಟೈಮ್ ನಾವ್ ಈ ತರ ಅನ್ಪ್ಲಾನ್ಡ್ ಯಾವ್ದು ನಮ್ಗೆ ಗೊತ್ತಿರೋದನ್ನ ವಿಡಿಯೋನ ಎಕ್ಸ್ಪ್ಲೇನ್ ಮಾಡ್ತಿದೀವಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಜಸ್ಟ್ ಅಪ್ರಿಶಿಯೇಟ್ ಅವರ್ ಎಫರ್ಟ್ಸ್. ನಾವು ಫ್ಯೂಚರ್ ಅಲ್ಲಿ ಇನ್ನೂ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡ್ತೀವಿ. ಸ್ಟಾರ್ಟಿಂಗ್ ಅಲ್ಲೇ ಯಾರು ಏನು ಅಂತಾರಲ್ಲ, ಸ್ಟಾರ್ಟಿಂಗ್ ಅಲ್ಲೇ ನಾವು ಹೆಚ್ಚಿಗೆ ಇದ್ರ ಬಗ್ಗೆ ಹೇಳ್ದೆ ಇರ್ಬೋದು ಅಥವಾ ನಮಗ್ ಗೊತ್ತಿರೋಷ್ಟು ನಾವು ಹೇಳಿದೀವಿ. ಅಂಡ್ ವಿ ಥಿಂಕ್ ಯು ಪೀಪಲ್ ಆಲ್ ಲೈಕ್ ಇಟ್. ವ್ಯೂವರ್ಸ್ ಗೆ ಲೈಕ್ ಆಗುತ್ತೆ ಈ ವಿಡಿಯೋ. ಯಾವ್ದೇ ರೀತಿ ಒಂದು ತಪ್ಪು ಮಾಹಿತಿ ಇದ್ರಲ್ಲಿ ಏನಾದ್ರೂ ನಿಮಗ್ ಅನ್ಸಿದ್ರೆ ವಿ ಆರ್ ವೆರಿ ಸಾರಿ. ಅಂಡ್ ಆಸ್ ಎ ಲಾ ಸ್ಟೂಡೆಂಟ್ಸ್ ಲೀಗಲ್ ಥಿಂಗ್ಸ್ ನ ಇನ್ನೂ ನಿಮ್ಗೆ ಹೆಚ್ಚು ವಿಡಿಯೋಸ್ ಗಳನ್ನ ಮಾಡಿ ಹಾಕಕ್ಕೆ ಅಪ್ರಿಶಿಯೇಟ್ ಅಸ್ ಅಂಡ್ ದಟ್ ಬ್ರಿಂಗ್ಸ್ ಲಾಟ್ ಆಫ್ ಕಾನ್ಫಿಡೆನ್ಸ್ ಇನ್ ಅಸ್. ನೀವು ನಮಗೆ ಮೋಟಿವೇಶನ್ ಕೊಟ್ರೇನೆ ನಮ್ಮದ ಡಿಟರ್ಮಿನೇಷನ್ ಬರುತ್ತೆ ಗೈಸ್. ಸೊ ಇದ್ರಲ್ಲಿ ಒಬ್ಬರು ಆದ್ರೂ ಫ್ಯೂಚರ್ ಅಲ್ಲಿ ಸೇವ್ ಆಗಿದ್ರೆ ನನ್ ಪರ್ಪಸ್ ಅಚೀವ್ ಆಗ್ದಂಗೆ. ಇದ್ರಲ್ಲಿ ಇನ್ಫಾರ್ಮೇಶನ್ ನಾವ್ ಏನಾದ್ರು ಮಾತಾಡಿದಿರಲ್ಲ ಇದು ಅನ್ಪ್ಲಾನ್ ಇತ್ತು. ಸೊ ಅದ್ ನಿಮ್ಗೆ ಪ್ರಾಪರ್ ಆಗಿ ಅರ್ಥ ಆಗದೆ ಇರ್ಬೋದು. ಬಟ್ ಇಂಟೆಂಟ್ ಅನ್ನೋದೊಂದು ಇರತ್ತಲ್ವಾ, ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಸಾಕು. ಸೊ ನಾವ್ ಅಂದಿರೋ ಈ ಪ್ರೊವಿಷನ್ಸ್ ಏನಿದೆಯಲ್ಲ 3 ವಿಚ್ ವಿ ಹ್ಯಾವ್ ಟಾಕ್ಡ್ ಅಬೌಟ್ ಪೋಕ್ಸೋ, ಚೈಲ್ಡ್ ಮ್ಯಾರೇಜ್, ಚೈಲ್ಡ್ ಪ್ರೊವಿಷನ್, ಎಲ್ಲ ಹೆಲ್ಪ್ ಲೈನ್ ನಂಬರ್ ಒಂದೇ 1098. ಸ್ಟ್ರೆಸ್ ಮಾಡಿ ಯಾಕಂತಿದ್ದೀರಾ ಅಂದ್ರೆ ಈ ವಿಡಿಯೋ ಮುಗಿಯೋಷ್ಟರಲ್ಲಿ ನಿಮ್ಗೆ ಇದು ಬೈಹಾಟ್ ಆಗಿರ್ಬೇಕು. ವಿಕ್ಟಿಮ್ ಐಡೆಂಟಿಟಿ ಕಾನ್ಫಿಡೆನ್ಶಿಯಲ್ ಆಗಿರುತ್ತೆ. ಯಾವಾಗೂ ನೆವರ್ ಎವರ್ ಇಟ್ಸ್ ರಿವೀಲ್ಡ್. ಸೊ ನೀವು ಭಯ ಪಡಬಾರ್ದು. ಸೊ ಮೋಸ್ಟ್ ಆಫ್ ಫಿಯರ್ ಕಮ್ಸ್ ಲೈಕ್ ಆರ್ ಐಡೆಂಟಿಟಿ ಗೆಟ್ ರಿವೀಲ್ಸ್ ಅಂಡ್ ವಿ ಆರ್ ಅಂಡರ್ ರಿಸ್ಕ್. ಸೊ ಇದೆಲ್ಲ ಆಗಲ್ಲ. ಸೊ ದಯವಿಟ್ಟು ನೀವು ಇದು ಯಾವ್ದೇ ಪ್ಲೇಸಸ್, ಎನಿ ಪಬ್ಲಿಕ್ ಪ್ಲೇಸಸ್ ಯು ವಾಚ್ ಆರ್ ಎನಿ ಇನ್ ಯುವರ್ ಫ್ಯಾಮಿಲಿ, ಎನಿ ರಿಲೇಟಿವ್, ಎವ್ರಿವೇರ್ ವೇರ್ ಎವರ್ ಯು ವಾಚ್, ಡೂ ಇನ್ಫಾರ್ಮ್ ಟು ದಮ್. ಸೊ ಆಮೇಲೆ ಅವ್ರ ವರ್ಕ್ ಅವ್ರು ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ಸೊಸೈಟಿಗೆ ಏನೋ ಒಂದು ವಿತೌಟ್ ಎನಿ ಇನ್ವೆಸ್ಟ್ಮೆಂಟ್. Yes, that's all. ಸೊ ಒಂದ್ ಫೋನ್ ಇದೆ, ನಮಗೂ ಏನ್ ಟೈಮ್ ತಗೊಂಡಿಲ್ಲ. ಹಾರ್ಡ್ಲಿ ಟುಕ್ ಅಸ್ 20 minutes. ಸೊ ನೀವು ನಿಮ್ ಲೈಫ್ ದಲ್ಲಿ ಇಷ್ಟು ಏನಂತಾರೆ ಸ್ಪೆಂಡ್ ಸಮ್ ಟೈಮ್, ಒಬ್ರಿಗಾದ್ರೂ ಹೆಲ್ಪ್ ಆಗ್ಲಿ ಅಂತಾನೆ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಎಸ್, ಸೊ ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಜಸ್ಟ್ ಇಷ್ಟು ನಿಮಿಷನ ನೀವು ವಾಚ್ ಮಾಡಿದೀರಾ. ಸೊ
Hope you guys like it, and I especially a friend of the being a friend of Teja, I'm telling you, please like it, share it, and subscribe. ಸಬ್ಸ್ಕ್ರೈಬ್ ಮಾಡಿದ್ರು ಪರವಾಗಿಲ್ಲ, ಶೇರ್ ಮಾಡಿ, ಬಿಕಾಸ್ ಇದು ಅವೇರ್ನೆಸ್ ತುಂಬಾ ಜನ ರೀಚ್ ಆಗ್ಬೇಕು ಅಷ್ಟೇ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ವಿಡಿಯೋ, ಇಂಟರ್ನೆಟ್ ಮೇಲೆ ತುಂಬಾ ಸ್ಟ್ರೆಸ್ ಮಾಡಿ ಅಂತೀರಿ, ಅದು ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡಿದ್ರೆ ಲಾಂಗ್ ಆಗ್ತಿತ್ತು. ಸೊ ನೆಕ್ಸ್ಟ್ ವಿಡಿಯೋ ಅದನ್ನ ಸ್ಟ್ರೆಸ್ ಮಾಡಿದ್ರಿ, ಅದ್ರಲ್ಲಿ ನಿಮ್ಗೆ ಸ್ವಲ್ಪ ಅಮೇಸಿಂಗ್ ಆಗಿ ನೀವು ನಮ್ ಫ್ಯಾಕ್ಟ್ಸ್ ಅಂತೀರಿ, ನೀವು ಖಂಡಿತ ಸರ್ಪ್ರೈಸ್ ಆಗ್ತಿರೋದು ನೋಡಿ.